ನಮಸ್ಕಾರ ವೀಕ್ಷಕರೇ. ಟಾಮ್ ಕ್ರೂಸ್ ಹಾಲಿವುಡ್ನ ಅತ್ಯಂತ ಪ್ರಖ್ಯಾತ ನಟ. ಇನ್ಫ್ಯಾಕ್ಟ್ ಇಡೀ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಸಂಭಾವನೆ ತಗೊಳ್ಳುವಂತಹ ಆ್ಯಕ್ಟರ್ಸಲ್ಲಿ ಒಬ್ಬರು. ತುಂಬ ವರ್ಷದ ಹಿಂದೆ ಇಂಟರ್ವ್ಯೂಲ್ ಒಂದು ಮಾತು ಹೇಳಿದ್ರು, ಐ ವಿಶ್ everybody on earth had enough richness and enough name and fame so that they could understand that all these things cannot buy happiness ಅಂತ. ಅಂದರೆ ನಾನು ಆಶಿಸ್ತೀನಿ ಇಡೀ ಪ್ರಪಂಚದಲ್ಲಿರೋರು ಎಲ್ಲರ ಹತ್ರನೂ ಸಾಕಷ್ಟು ಹಣ, ಆಸ್ತಿ, ಹೆಸರು, ಕೀರ್ತಿ ಇರಲಿ ಅಂತ. ಆಗ್ಲಾದ್ರೂ ಅವ್ರಿಗೆ ಅರ್ಥ ಆಗುತ್ತೆ ಇದೆಲ್ಲ ನಿಜವಾದ ಸಂತೋಷವನ್ನು ಸಂಪಾದನೆ ಮಾಡೋಕ್ಕಾಗಲ್ಲ ಅಂತ. ಇನ್ಫ್ಯಾಕ್ಟ್ ನಾವು ಟಾಪ್ ರೀಸನ್ಸ್ ಕೊಡ್ತೀವಲ್ಲ ಒಬ್ಬ ವ್ಯಕ್ತಿಗೆ ಮೋಟಿವೇಟ್ ಮಾಡೋಕ್ಕೆ, ಸಕ್ಸಸ್ಫುಲ್ ಆಗೋಕ್ಕೆ. ಅಂದರೆ ನೀನು ತುಂಬ ಪ್ಯಾಷನೇಟ್ ಆಗಿರಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ಹಗಲು ರಾತ್ರಿ ಶ್ರಮ ಪಡಬೇಕು, ಒಂದು ಓರಿಯೆಂಟೇಷನ್ ಇರಬೇಕು, ಒಂದು ಗುರಿ ಇರಬೇಕು, ಯಾವಾಗಲೂ ಅದನ್ನು ಚೇಸ್ ಮಾಡಬೇಕು ಅಂತೆಲ್ಲ. ಈ ಇಷ್ಟು ಫ್ಯಾಕ್ಟರ್ಸು ಒಬ್ಬ ವ್ಯಕ್ತಿ ನನ್ನ ಜೀವನನೇ ಸಾಕಾಗೋಗಿದೆ, ನಾನು ಇನ್ನು ಗಿವ್ ಅಪ್ ಮಾಡ್ತಾ ಇದ್ದೀನಿ, ನಂಗೆ ಸತ್ತೋಗ್ಬೇಕು ಅನ್ನಿಸ್ತಿದೆ ಅನ್ನೋ ನಿರ್ಧಾರವನ್ನು ತಗೊಂಡಾಗ ಈ ಇಷ್ಟು ಫ್ಯಾಕ್ಟರ್ಸ್ ಆತನನ್ನು ಅಷ್ಟು ಭೀಕರವಾದ ನಿರ್ಧಾರವನ್ನು ತಗೊಳ್ಳೋದ್ರಿಂದ ಯಾಕೆ ಸ್ಟಾಪ್ ಮಾಡಲ್ಲ ಅಥವಾ ಯಾಕೆ ಫೇಲ್ ಆಗುತ್ತೆ ಅರ್ಥನೇ ಆಗಲ್ಲ ಎಷ್ಟೋ ಸರಿ. ಇನ್ಫ್ಯಾಕ್ಟ್ ನಮ್ಮ ಸೊಸೈಟಿಲಿ ನಾವು ಚಿಕ್ಕವರಿದ್ದಾಗ್ಲಿಂದಾನು ನಮ್ಮ ತಂದೆ ತಾಯಿ ಅಥವಾ ನಮ್ಮ ಟೀಚರ್ಸು, ನಮ್ಮ ಸೊಸೈಟಿ ಸಾಕಷ್ಟು ನಮಗೆ ಒಳ್ಳೆ ಟ್ರೈನಿಂಗ್ ಕೊಡುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಹಲ್ಲುಚ್ಕೋಬೇಕು, ತಲೆ ಬಾಚ್ಕೋಬೇಕು, ಅಥವಾ ನಮ್ಮ ವೇಸ್ಟ್ ಡಿಸ್ಕಾರ್ಡ್ ಮಾಡಬೇಕು, ದಿನ ಸ್ನಾನ ಮಾಡಬೇಕು, ಈ ಥರದೇ ಬಟ್ಟೆ ಹಾಕೋಬೇಕು, ಈ ರೀತಿನೇ ಮಾತಾಡಬೇಕು ಅಂತ. ಆದರೆ ಇದೇ ಸಮಾಜ, ದೇಹಕ್ಕೆ ಇಷ್ಟೆಲ್ಲ ಟ್ರೈನಿಂಗ್ ಕೊಡೋ ಸಮಾಜ, 3 ಹೊತ್ತು ಊಟ ಮಾಡಿದ್ರೇ ನೀನು ಸಸ್ಟೈನ್ ಆಗೋದು ಅಂತ ಹೇಳ್ಕೊಡೋ ಸಮಾಜ, ನಮ್ಮ ಮನಸ್ಸಿಗೂ ಕಸ ಗಲೀಜಿರುತ್ತೆ, ಅದನ್ನು ಪ್ರತಿನಿತ್ಯ ತಿಳ್ಕೊಳ್ಬೇಕು ಅಥವಾ ಕ್ಲೀನ್ ಮಾಡ್ಕೊಳ್ಬೇಕು. ನಮ್ಮ ಮನಸ್ಸಿಗೂ ಮೇಕಪ್ ಮಾಡ್ಕೊಳ್ಬೇಕು, ಒಳ್ಳೆ ಆಲೋಚನೆದು, ನಮ್ಮ ಮನಸ್ಸಿಗೂ ಊಟ ಕೊಡಬೇಕು ಧ್ಯಾನದ ಮೂಲಕ ಅನ್ನೋದನ್ನು ಹೇಳ್ಕೊಡೋಕ್ಕೆ ಫೇಲ್ ಆಗೋಗುತ್ತೆ. ಇನ್ಫ್ಯಾಕ್ಟ್ ಎಷ್ಟೋ ಜನಕ್ಕೆ ಏನಿದು ಮನಸ್ಸಿನ ಕಸ ಗಲೀಜು ಅಂತಲೇ ಗೊತ್ತಿಲ್ಲ. ನಾವು ಇನ್ನೊಬ್ಬ ಎಲ್ಲ ನನಗಿಂತ ಜಾಸ್ತಿ ಉದ್ಧಾರ ಆಗ್ಬಿಡ್ತಾನೋ, ಅಯ್ಯೋ ನಾನೇನೋ ಫುಲ್ಫಿಲ್ ಮಾಡಲಿಲ್ಲ ಅಂದರೆ ನನ್ನ ಫ್ಯಾಮಿಲಿ ಗತೆ ಏನಾಗುತ್ತೆ, ನಾನು ಇಷ್ಟು ಟಾರ್ಗೆಟ್ ಅಚೀವ್ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಹಾಳಾಗೋಗುತ್ತಾ, ಇನ್ನೊಂದು ಮತ್ತೊಂದು ಕೋಪ, ಉದ್ವೇಗ, ಕಾಂಪಿಟೇಷನ್, ಸ್ಟ್ರೆಸ್, ಆಂಗ್ಸೈಟಿ ಅನ್ನೋ ಕಸನ ಪ್ರತಿನಿತ್ಯ ತುಂಬಿಕೊಳ್ತೀವಿ. ಆದರೆ ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕು ಅನ್ನೋ ನೆಸೆಸಿಟಿ ನಮ್ಗೆ ಅನಿಸೋಲ್ಲ ಅಥವಾ ಯಾರೂ ಹೇಳ್ಕೊಡಲ್ಲ. ಇದೇ ಕಸ ಗಲೀಜು, ಒತ್ತಡ ನಾಳೆ ದಿನ ಮಾನಸಿಕ ಒತ್ತಡವಾಗಿ ದೈಹಿಕ ಕಾಯಿಲೆಯಾಗಿಯೂ ಕೂಡ ಪರಿವರ್ತನೆ ಆಗುತ್ತೆ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಈ ವೇಸ್ಟನ್ನ ಹಾಗೆ ಅಕ್ಯುಮುಲೇಟ್ ಮಾಡ್ತಾನೆ ಇದ್ದರೆ ಅದು ಎಲ್ಲೋ ಒಂದು ಕಡೆ ಹೋಪ್ಲೆಸ್ನೆಸ್ಗೆ, ಅದು ಇನ್ನೂ ಅತಿರೇಕಕ್ಕೆ ಹೋದರೆ ನಾನು ವರ್ತ್ಲೆಸ್, ನಾನು ಏನು ಪ್ರಯೋಜನಕ್ಕೆ ಇಲ್ಲ ಅನ್ನೋ ಫೀಲಿಂಗಿಗೆ, ಆ್ಯಂಡ್ ಇನ್ನೂ ಒಂದು ಸ್ಟೆಪ್ ಮುಂದಕ್ಕೆ ಹೊರಟೋದ್ರೆ ಜೀವನನೇ ಮೀನಿಂಗ್ಲೆಸ್, ನಾನು ಯಾಕೆ ಬದುಕಿರಬೇಕು, ಈ ಜೀವನದಲ್ಲಿ ಏನು ಮೀನಿಂಗ್ ಇದೆ ಅನ್ನೋ ಲೆವೆಲ್ಗೂ ಹೊರಟೋಗುತ್ತೆ. ಹೌದು, ಆಫ್ ಲೇಟ್ ಡಿಪ್ರೆಷನ್, ಸೂಸೈಡ್ ಅನ್ನೋದು ಸಾಕಷ್ಟು ಅಟೆನ್ಷನ್ ಗ್ಯಾದರ್ ಮಾಡ್ತಾ ಇದೆ. ಆದರೆ ವೀಕ್ಷಕರೇ, ನಮ್ಮ ಮನಸ್ಸನ್ನು ಟ್ರೈನ್ ಮಾಡೋ ವಿಚಾರವಾಗಿ ಅಥವಾ ನಾವು ಕೂಡ ಒಬ್ಬ ವ್ಯಕ್ತಿ ಸೂಸೈಡ್ ಮಾಡಿಕೊಂಡೇ ಬಿಡಬೇಕು ಅನ್ನೋ ನಿರ್ಧಾರ ತಗೊಳ್ಬೇಕಾದ್ರೆ ನಮ್ಮ ಸೊಸೈಟಿ ಕೂಡ ಇಂಡೈರೆಕ್ಟ್ಲಿ ನೀವು ಕೂಡ ಯಾವ ರೀತಿ ಆ ವ್ಯಕ್ತಿಯನ್ನು ಇಂಟಿಮಿಡೇಟ್ ಮಾಡ್ತೀವೋ ಅಥವಾ ಪುಷ್ ಮಾಡ್ತಾ ಇದ್ದೀವೋ ಅಥವಾ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವೋ ಅನ್ನೋದ್ರ ಕಡೆ ಗಮನ ವಹಿಸ್ತಾನೇ ಇಲ್ಲ. ಹೌದು, ನೀವು ಎಲ್ಲರೂ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ, ಒಂದು ಸಣ್ಣ ಮಾಡೆಲ್ ತೋರಿಸ್ತೀನಿ, ಅದ್ರ ಮೂಲಕ ಅರ್ಥ ಮಾಡ್ಕೊಳ್ಳೋಣ ಇಂಡೈರೆಕ್ಟ್ಲಿ ನಾವೆಲ್ಲರೂ ಈ ಒಂದು ಲೂಪಲ್ಲಿ ಹೇಗೆ ಕನೆಕ್ಟೆಡ್ ಅಂತ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ತಂದೆ ತಾಯಿ ಮಗುಗೆ ಒಂದು ಬೇಸಿಕ್ ಟ್ರೈನಿಂಗ್ ಕೊಡಬೇಕಾದ್ರೆ, ಅಂದರೆ ಒಂದು ಗುರಿ ಸಾಧನೆ ಮಾಡಬೇಕು ಅಥವಾ ಜೀವನದಲ್ಲಿ ಏನೋ ಸಾಧಿಸಬೇಕು ಅನ್ಬೇಕಾದ್ರೆ ಯೂಶಲಿ ಅದಕ್ಕೆ ಒಂದು ಹೈರಾರ್ಕಿ ಹಾಕ್ಕೊಡ್ತಾರೆ. ನೀನು ಇದು ಮಾಡು, ನೆಕ್ಸ್ಟ್ ಅದು ಮಾಡು, ಅದಾದಮೇಲೆ ಹೀಗೆ ಮಾಡು, ಅದಾದಮೇಲೆ ನಿನ್ನ ಅಲ್ಟಿಮೇಟ್ ಡೆಸ್ಟಿನೇಷನ್ ಅಂದರೆ ಒಂದು ರಿಯಲ್ ಗೋಲ್ ಏನು ಗೊತ್ತಾ ಅಂತ ಮಗುಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರೋಗ್ರಾಮ್ ಮಾಡ್ತಾರೆ. ಎಷ್ಟೋ ಜನ ಎಷ್ಟು ಅನ್ಫಾರ್ಚುನೇಟ್ ಅಂದರೆ ಇನ್ನೂ ಮಗು ಹುಟ್ಟೇ ಇರಲ್ಲ, ಗರ್ಭದಲ್ಲಿ ಇರಬೇಕಾದ್ರೇ ಅದು ಇದೇ ಜೆಂಡರ್ ಆಗಿರಬೇಕು, ಇಷ್ಟೇ ಬೆಳ್ಳಗಿರಬೇಕು, ಈ ರೀತಿಯೇ ಪ್ರೊಫೆಷನ್ ಚೂಸ್ ಮಾಡಬೇಕು ಅಂತ ಹುಟ್ಟಕ್ಕಿಂತ ಮುಂಚೆನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಸ್ಟ್ರೆಸ್ ಕೊಡೋಕೆ ಅದು ಎಷ್ಟೋ ಸರಿ ಅಂದ್ಕೊಂಡಿರ್ಬೇಕೇನೋ, ಅಯ್ಯೋ ನಾನು ಅದಾಗಿಲ್ಲ ಅಂದರೆ ಇವ್ರು ನನ್ನ ಆಕ್ಸೆಪ್ಟ್ ಮಾಡ್ತಾರೋ ಇಲ್ಲ ಅಂತ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಗೋಳು ಅನ್ನೋದು. ರಿಸರ್ಚರ್ಸ್ ಇದನ್ನು ಪ್ರೂವ್ ಮಾಡುತ್ತೆ ಕೂಡ, ದಟ್ ಗರ್ಭದಲ್ಲೇ ಇರಬೇಕಾದ್ರೆ ಇಷ್ಟೆಲ್ಲ ಪ್ರೋಗ್ರಾಮಿಂಗ್ ಮಾಡಿದಾಗ ಅಥವಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗ ಅದ್ರ ಮೇಲೆ ಯಾವ ರೀತಿ ಪ್ರಭಾವ ಬೀಳುತ್ತೆ ತಂದೆ ತಾಯಿ ಮೂಲಕ ಅಂತ. ಎನಿವೆ, ಲೆಟ್ಸ್ ಗೋ ಫರ್ದರ್. ಸೊ ಈ ಹೈರಾರ್ಕಿಯನ್ನು ನಾವು ಗಮನಿಸಿದಾಗ ಈ ಅಲ್ಟಿಮೇಟ್ ಇಂಟೆನ್ಷನ್ ಏನಿದೆ ಅದನ್ನು ತಂದೆ ತಾಯಿ ಯಾವ ರೀತಿಯೆಲ್ಲ ಪ್ರೋಗ್ರಾಮ್ ಮಾಡ್ತಾರೆ ಅಂದರೆ, ನೋಡು ಅವ್ರ ಮನೆಯಲ್ಲಿ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ತೊಗೊಂಡ್ರು ರೀಸೆಂಟಾಗಿ, ನನ್ನನ್ನು ಆ ಥರದ ಮನೇಲಿ ಯಾವಾಗ ಇರಿಸ್ತೀಯಾ, ನೋಡು ಆ ಕಾರ್ ನೋಡು ಎಷ್ಟು ಎಕ್ಸ್ಪೆನ್ಸಿವ್ ಗೊತ್ತಾ, ನೀನೊಂದಿನ ಆ ಥರ ಕಾರಲ್ಲಿ ಓಡಾಡಬೇಕು, ನೋಡಿದ್ಯಾ ಆ ಪರ್ಸ್ನಾಲಿಟಿ, ಮೊನ್ನೆ ತಾನೇ ಅಲ್ಲಿ ರೋಡ್ ಬದಿಯಲ್ಲಿ ಹೂವು ಮಾರ್ತಾ ಇದ್ದ, ಇವತ್ತು ನೋಡು ಎಷ್ಟು ದೊಡ್ಡ ಮಿಲಿಯನೇರ್ ಆಗೋಗಿದ್ದಾರೆ, ನೀನು ಅವನ ಥರನೇ ಆಗಬೇಕು, ಆಗ್ತೀಯಾ ಅನ್ನೋ ರೀತಿಲೋ ಏನೋ ಒಂದು ಸೆಲ್ಫಿಶ್
ಸೆಲ್ಫ್ ಸೆಂಟರ್ಡ್ ಓರಿಯೆಂಟೆಡ್ ಗೋಲನ್ನು ಆತನ ಅಲ್ಟಿಮೇಟ್ ಗೋಲ್ ಥರ ಪ್ರೋಗ್ರಾಮ್ ಮಾಡೋಕ್ಕೆ ಶುರು ಮಾಡ್ತಾರೆ. ನಾನು ಇದನ್ನು ತಪ್ಪು ಅಂತ ಹೇಳ್ತಿಲ್ಲ, ಆದರೆ ಇದರಲ್ಲಿ ಒಂದು ಥಿನ್ ಲೈನ್ ಆಫ್ ಡಿಫ್ರೆನ್ಸ್ ಇದೆ. ಮಗುಗೆ ನೀನು ಅದು ಪಡ್ಕೋ, ಇದು ತಗೋ, ಅದು ಪರ್ಚೇಸ್ ಮಾಡು, ಅಥವಾ ನಿನ್ನ ಸೋಷಲ್ ಸ್ಟೇಟಸ್ ಇಂಪ್ರೂವ್ ಮಾಡ್ಕೊ ಅಂತ ಹೇಳೋದು ಓಕೆ, ಅದು ಸಾಮಾನ್ಯವಾಗಿ ಬರ್ಬೋದು. ಆದರೆ ಅಲ್ಟಿಮೇಟ್ ಗೋಲೇ ಅದು. ನೀನು ಏನೋ ಒಂದಷ್ಟು ಪಡ್ಕೊಳ್ಳೋದು ಮೋಸ್ಟ್ ಇಂಪಾರ್ಟೆಂಟ್, ಅದಾದಮೇಲೆ ಇನ್ನೇನು ಇಲ್ಲ ಅನ್ನೋ ಥರ ಆತನ ಅತ್ಯಂತ ಒಂದು ಸೆಲ್ಫ್ ಸೆಂಟರ್ಡ್ ಆಗಿ ಅವನು ಒಂದು ಐಡೆಂಟಿಟಿಯನ್ನು ಆ ಒಂದು ಮೆಟೀರಿಯಲಿಸ್ಟಿಕ್ ಥಿಂಗನ್ನು ತಗೊಳ್ಳೋದ್ರಲ್ಲೇ ಇದೆ ಅನ್ನೋ ರೀತಿ ಅವನ್ನ ಒಂದು ನ್ಯಾರೋ ಮೈಂಡೆಡ್ ಅಪ್ರೋಚಲ್ಲಿ ಬೆಳೆಸೋಕ್ಕೆ ಶುರು ಮಾಡ್ತಾರೆ. ರೀಸೆಂಟಾಗಿ ತುಂಬ ಫೇಮಸ್ ಬಾಲಿವುಡ್ ಆ್ಯಕ್ಟರ್ ಸುಶಾಂತ್ ಅವರು ಸೂಸೈಡ್ ಮಾಡಿಕೊಂಡ್ರು. ಅವರು ತಮ್ಮ ಹಳೆ ಇಂಟರ್ವ್ಯೂಲಿ ಹೇಳ್ತಾರೆ, ನಾನು ಒಂದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವನು. ಸೊ ನಂಗೆ ಚಿಕ್ಕ ವಯಸ್ಸಿಂದನೂ ನನಗೆ ಆ ಬೈಕ್ ತೊಗೊಳ್ಬೇಕು, ಈ ಕಾರ್ ತೊಗೊಳ್ಬೇಕು, ನನಗೆ ಅದರಲ್ಲಿ ಟ್ರಾವೆಲ್ ಮಾಡಬೇಕು, ಈ ಜಾಗಕ್ಕೆ ಹೋಗಬೇಕು ಅಂತೆಲ್ಲ ತುಂಬ ಒಂದು ರೀತಿ ಪ್ಯಾಷನ್ ಇತ್ತು, ಒಂದು ಆಸೆ ಇತ್ತು. ನಾನು ಅದನ್ನೆಲ್ಲ ಪಡ್ಕೊಂಡೆ. ಆದರೆ ಒಂದು ಸ್ಟೇಜ್ ಆದಮೇಲೆ ಅದು ಅಥವಾ ಅದಕ್ಕಿಂತ ಜಾಸ್ತಿ ಎಲ್ಲ ಪಡ್ಕೊಂಡ್ಮೇಲೆ ಆ ವಸ್ತುಗಳನ್ನು ಉಪಯೋಗಿಸಿ ಕೆಲವು ದಿನ ಆದಮೇಲೆ ರೂಢಿ ಆದಮೇಲೆ ಇಷ್ಟೇನಾ, ವಾಟ್ ನೆಕ್ಸ್ಟ್ ಅಂತ ನನ್ನ ಮೈಂಡಲ್ಲಿ ಒಂದು ಬ್ಲ್ಯಾಂಕ್ನೆಸ್ ಕ್ರಿಯೇಟ್ ಆಯಿತು ಅಂತ. ಅಂದರೆ ನಮ್ಮ ಅಲ್ಟಿಮೇಟ್ ಗುರಿನೇ ಅದು ಯಾವುದೋ ಒಂದು ವಸ್ತುನ ಪಡ್ಕೊಳ್ಳೋದು ಅಂತಾದರೆ ಅದು ಪಡ್ಕೊಂಡ ಮೇಲೆ ಅದ್ರ ಮೇಲೆ ಒಂದು ಒಬ್ಸೆಷನ್ ಥರ ಕ್ರಿಯೇಟ್ ಆಗಿ ಅದು ಮುಗಿದು ಹೋದ ಮೇಲೆ ಆಮೇಲೆ ಏನು ಅಂತ ಅನಿಸ್ಬಿಡುತ್ತೆ. ರೀಸೆಂಟಾಗಿ ನನ್ನ ಹತ್ರ ಒಂದು ಹೆಣ್ಮಗು ಬಂದರು. ಅವ್ರ ಗಂಡ ಅವ್ರಿಗೆ ತುಂಬ ಟಾರ್ಚರ್ ಮಾಡ್ತಾ ಇದ್ರಂತೆ, ತುಂಬ ಇರ್ರೆಸ್ಪಾನ್ಸಿಬಲ್. ಸೊ ಆ ಹೆಣ್ಮಗುನ ನೀನು ವರ್ತ್ಲೆಸ್ಸು, ಏನಕ್ಕೂ ಪ್ರಯೋಜನಕ್ಕಿಲ್ಲ, ನಾನು ಕೊಡಿಸಿರೋದನ್ನೆಲ್ಲ ಅದ್ರ ಮೇಲೆ ನೀನು ಡಿಪೆಂಡ್ ಆಗಿದೆಯಾ, ಒಂದೊಂದು ರೂಪಾಯಿಗೂ ನಿನಗೇನು ನಿಂದೆ ಸ್ವಂತದ್ದು ಏನು ಯೋಗ್ಯತೆ ಇಲ್ಲ, ಹಾಗೆ ಹೀಗೆ ಅಂತ ತುಂಬ ಟಾರ್ಚರ್ ಮಾಡ್ತಾ ಇದ್ರಂತೆ. ಅವ್ರಿಗೆ 2 ಮಕ್ಕಳು. ಸೊ ಆಕೆ ಮಕ್ಕಳನ್ನೂ ಸೇವ್ ಮಾಡ್ಕೊಳ್ಬೇಕು ಆ್ಯಂಡ್ ಈ ಗಂಡನಿಗೂ ಏನೋ ಪ್ರೂವ್ ಮಾಡಬೇಕು ಅಂತ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. 10 ರೂಪಾಯಿಗೂ ಕಷ್ಟಪಡ್ತಾರೆ. ಒಂದು ಎಕ್ಸ್ಟೆಂಟ್ ಆದಮೇಲೆ ಅವ್ರಿಗೆ ಬೇಕಾಗಿದ್ದನ್ನೆಲ್ಲ ಸಂಪಾದನೆನೂ ಮಾಡ್ತಾರೆ, ಮಕ್ಕಳು ಒಳ್ಳೆ ಎಜುಕೇಷನ್ನು ಕೊಡ್ತಾರೆ, ಒಂದು ಗುಡ್ ಕಂಟೆಂಟ್ಮೆಂಟ್ ಇರುತ್ತೆ. ಬಟ್ ರೀಸೆಂಟ್ಲಿ ಅವ್ರ ಗಂಡ ತೀರ್ಕೊಂಡು ಬಿಡ್ತಾರೆ. ಇನ್ಫ್ಯಾಕ್ಟ್ ಅಷ್ಟೆಲ್ಲ ಟಾರ್ಚರ್ ಕೊಡ್ತಾ ಇರೋ ಗಂಡ ತೀರ್ಕೊಂಡ್ಮೇಲೆ ಆಕೆಗೊಂದು ನಿರಾಳವಾದ ಮನೋಭಾವನೆ ಅಥವಾ ಅಬ್ಬಾ ಹಾಯ್ ಅಂತ ಅನ್ನಿಸ್ಬೇಕಾಗಿತ್ತು. ಬಟ್ ಅದಾದಮೇಲೆ ಆಕೆ ಡಿಪ್ರೆಷನ್ಗೆ ಒಳಗಾಗಿ ನನ್ನ ಹತ್ರ ಬರ್ತಾರೆ. ಸೊ ನಾನು ಕೇಳೋಕ್ಕೆ ಶುರು ಮಾಡಿದೆ, ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಿದ್ವಿ. ಸೊ ಆಕೆ ಹೇಳಿದ್ರು, ಇಲ್ಲ ನಾನು ಅವ್ರನ್ನ ಮೈಂಡಲ್ಲಿ ಇಟ್ಕೊಂಡು ಇವ್ರು ಬುದ್ಧಿ ಕಲಿಸ್ಬೇಕು, 1 ರೂಪಾಯಿಗೂ ಟಾರ್ಚರ್ ಮಾಡ್ತಾರಲ್ಲ ಅದಕ್ಕಿಂತ ಜಾಸ್ತಿ ಸಂಪಾದನೆ ಮಾಡಿ ತೋರಿಸ್ಬೇಕು ಅನ್ನೋ ಒಂದು ಹುಚ್ಚಲ್ಲಿ ನಾನು ಓಡ್ತಾ ಇದ್ದೆ. ಆದರೆ ಅವರೇ ತೀರ್ಕೊಂಡ್ಮೇಲೆ ನೆಕ್ಸ್ಟ್ ಏನಪ್ಪ ಮುಂದೆ ಏನು ಮಾಡೋದು, ಇನ್ಯಾರಿಗೆ ನಾನು ಪ್ರೂವ್ ಮಾಡಬೇಕಾಗಿದೆ, ಅವರೇ ಇಲ್ಲ ಅಂದಮೇಲೆ ನಾನು ಕೆಲಸ ಮಾಡಿ ಏನು ಪ್ರಯೋಜನ ಇದೆ ಅನ್ನೋ ಲೆವೆಲ್ಗೆ ನನ್ನ ಮನಸ್ಸು ಮಂಕಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಳೋಕೆ ಶುರು ಮಾಡಿಬಿಡ್ತು ಅಂತ ಹೇಳ್ತಾರೆ. ಇದೇ ರೀತಿ ನಮ್ಮ ಲೈಫ್ಗಳಲ್ಲೂ ಎಷ್ಟೋ ಸಾರಿ ಏನೋ ಒಂದು ಪಡ್ಕೊಳ್ಬೇಕು ಅನ್ನೋಂತಹ ಒಂದು ಸೆಲ್ಫಿಶ್ ಈಗೋ ಬೇಸ್ಡ್ ಮೋಟೋಲಿ ಈ ಒಂದು ರೇಸಲ್ಲಿ ಓಡಬೇಕಾದ್ರೆ ಎಷ್ಟೋ ಸಾರಿ ನಾವು ಬೇರೆಯವ್ರು ಹಾಳಾದರೂ ಪರವಾಗಿಲ್ಲ ನಂಗೆ ಅದು ಬೇಕು, ಇನ್ನೊಬ್ರಿಗೆ ಮೋಸ ಮಾಡಿದ್ರೂ ಪರವಾಗಿಲ್ಲ ನಂಗೆ ಅದು ಬೇಕು, ಇನ್ನೊಬ್ಬರನ್ನ ಒಂದು ತುಚ್ಛವಾಗಿ ನೋಡಿದ್ರೂ ಪರವಾಗಿಲ್ಲ ಹೀನಾಯವಾಗಿ ನನಗದು ಬೇಕು ಅನ್ನೋ ರೀತಿ ಒಂದು ತುಂಬ ಅಗ್ರೆಸಿವ್ ಅಪ್ರೋಚ್ನ ತೊಗೊಂಡ್ಬಿಡ್ತಾರೆ. ಹಾಗಾದರೆ ಇದಕ್ಕೆ ಆಲ್ಟರ್ನೇಟಿವ್ ಏನು? ಈ ಸೋಷಲ್ ಸ್ಟ್ರಕ್ಚರ್, ಸೋಷಲ್ ಕನ್ಸ್ಟ್ರಕ್ಟನ್ನು ನಾವು ಹೇಗೆ ಮೌಲ್ಡ್ ಮಾಡ್ಬೋದು ನೋಡೋಣ ಬನ್ನಿ. ಅಕಸ್ಮಾತ್ ಇದೇ ಸೊಸೈಟಿ ನೀನು ಏನಾದರೂ ಪಡ್ಕೋ, ಬಟ್ ನಿನ್ನ ಅಲ್ಟಿಮೇಟ್ ಡೆಸ್ಟಿನೇಷನ್ ಸೋಷಲ್ ಕಾಸ್ ಆಗಿರಬೇಕು, ಇನ್ನೊಬ್ಬರಿಗೆ ಒಂದು ರೀತಿಯಲ್ಲಿ ಒಳ್ಳೇದಾಗೋ ಥರದ್ದು ಒಂದು ಸಮಾಜ ಸೇವೆಯನ್ನು ಮಾಡೋದು, ಅಥವಾ ಇನ್ನೊಬ್ಬರಿಗೆ ಸಹಾಯ ಆಗೋ ಥರದ್ದು ಏನೋ ರಿಸರ್ಚ್ ಮಾಡೋದು, ಅಥವಾ ನಮ್ಮ ಕಮ್ಯುನಿಟಿಯಲ್ಲಿ, ನಮ್ಮ ಸಂಘದಲ್ಲಿ, ಅಥವಾ ಅಟ್ಲೀಸ್ಟ್ ನಮ್ಮ ದೇಶಕ್ಕೆ ಒಂಚೂರು ಏನಾದರೂ ಹೆಲ್ಪ್ ಆಗೋ ಥರದ್ದು ನೀನೇನಾದರೂ ಮಾಡಬೇಕು ಅನ್ನೋ ಥರದ್ದು ಒಂದು ಬಿಗ್ಗರ್ ಕಾಸನ್ನು, ಹ್ಯಾಪಿ ಕಾಸನ್ನು ಪ್ರೋಗ್ರಾಮ್ ಮಾಡಿದ್ರೆ ಅದೊಂದು ಅನ್ಲಿಮಿಟೆಡ್ ಕಾಸ್. ಅಂದರೆ ಅದು ಪಡ್ಕೊಂಡ ತಕ್ಷಣ ಖಾಲಿ ಆಗೋದಲ್ಲ. ಉದಾಹರಣೆಗೆ ನಾವು ಯಾವುದೋ ಒಂದು ಹಸ್ತಿರುವ ನಾಯಿಗೆ ಊಟ ಕೊಟ್ಟಾಗಲೋ ಅಥವಾ ಭಿಕ್ಷುಕನಿಗೆ ಏನೋ ಒಂದು ಊಟ ಕೊಡಿಸಿದಾಗಲೋ ಸಹಾಯ ಮಾಡಿದಾಗಲೋ ನಮ್ಮಲ್ಲೊಂದು ವಾಸ್ನೆಸ್ ಕ್ರಿಯೇಟ್ ಆಗುತ್ತೆ. ಅದೊಂದು ಅನ್ಲಿಮಿಟೆಡ್ ಜಾಯ್. ಐ ಆಮ್ ಶ್ಯೂರ್ ನೀವೆಲ್ಲರೂ ಅದನ್ನು ಎಂಜಾಯ್ ಮಾಡಿರ್ತೀರ. ಸೊ ಈ ಥರದೊಂದು ಸೋಷಲ್ ಕಾಸನ್ನು ಅಥವಾ ಹ್ಯಾಪಿನೆಸ್ನ, ನೀನು ಖುಷಿಯಾಗಿರೋದೇ ಅಲ್ಟಿಮೇಟ್, ನೀನು ಬೇರೆ ಏನು ಮಾಡಿದ್ರೂ ಮಾಡದೇ ಇದ್ರೂ ಪರವಾಗಿಲ್ಲ ಅನ್ನೋದನ್ನು ಪ್ರೋಗ್ರಾಮ್ ಮಾಡಿದಾಗ ಅವನಲ್ಲಿ ಒಂದು ಸ್ಟೇಜಲ್ಲಿ ವ್ಯಾಕ್ಯೂಮ್ ಅಥವಾ ವರ್ಕ್ಲೆಸ್ನೆಸ್ ಅನಿಸೋಲ್ಲ. ಇನ್ಫ್ಯಾಕ್ಟ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ ಅಂದರೆ ಕಾನ್ಸೆಪ್ಟ್ ಆಫ್ ಆಕ್ಸೆಪ್ಟೆನ್ಸ್. ನಮ್ಮಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ, ನೀನು ಇದೇ ಆಗಬೇಕು ಅಂತ ಒಂದು ರೀತಿ ಟಾರ್ಚರ್ ಮಾಡಿ, ಅಥವಾ ನೀನು ಇದಾಗಲಿಲ್ಲ ಅಂದರೆ ಯೂಸ್ಲೆಸ್, ನೀನು ಜೀವನನೇ ಮುಗಿದೋಯ್ತು ಅಂತ ಸಾಕಷ್ಟು ಕಡೆಯಿಂದ ಮಗುಗೆ ಪ್ರೆಷರ್ ಬರುತ್ತೆ. ಬಟ್ ಯಾವುದೋ ಕಾರಣಕ್ಕೆ ಅವನು ಏನೋ ಒಂದು XYZ ಪ್ರೊಫೆಷನ್ನ ಅಚೀವ್ ಮಾಡೋಕ್ಕಾಗಲಿಲ್ಲ, ಅಥವಾ ಸಬ್ಜೆಕ್ಟ್ಸಲ್ಲಿ ಫೇಲ್ ಆದರೂ, ಅಥವಾ ಆ ಬಿಸ್ನೆಸ್ಸೋ ಅಥವಾ ಕೆರಿಯರೋ ತೊಗೊಂಡು ಅದು ಸೂಟ್ ಆಗಲಿಲ್ಲ ಅಂದ ತಕ್ಷಣ ಬೇರೆ ಒಂದು ಡಿವಿಯೇಷನ್ ತೊಗೊಳೋಕ್ಕೆ ಆ ಮನಸ್ಸು ಒಪ್ಪೋದೇ ಇಲ್ಲ. ನಮ್ಮ ಹಿಸ್ಟ್ರಿಯನ್ನೇ ಎಕ್ಸಾಂಪಲ್ ಆಗಿ ತೊಗೊಳ್ಳೋಣ. ಶ್ರೀರಾಮಚಂದ್ರ ಇನ್ನೇನು ಬೆಳಗ್ಗೆ ರಾಜ ಆಗಬೇಕಾಗಿತ್ತು, ಒಂದು ಟ್ವಿಸ್ಟ್ ಬಂತು, ಇಮಿಡಿಯೇಟ್ ಅವ್ನು ಕಾಡಿಗೆ ಹೋಗಬೇಕಾಯ್ತು.
ಅವನಲ್ಲಿ ಅದನ್ನು ಆಕ್ಸೆಪ್ಟ್ ಮಾಡಿರಲಿಲ್ಲ ಅಂದರೆ ಅವರು ದೇವರಾಗಿ ಪರಿವರ್ತನೆ ಆಗ್ತಾ ಇರಲಿಲ್ಲ. ಬುದ್ಧ ಇನ್ನೇನು ದೊಡ್ಡ ರಾಜ್ಯ ಆಳ್ಬೇಕಾಗಿತ್ತು, ಆತ ಸನ್ಯಾಸತ್ವ ಸ್ವೀಕಾರ ಮಾಡ್ತೀನಿ ಅಂತ ವಾಕೌಟ್ ಮಾಡಿರಲಿಲ್ಲ ಅಂದಿದ್ರೆ ಇವತ್ತಿಗೂ ಕ್ರೋರ್ಸ್ ಆ್ಯಂಡ್ ಕ್ರೋರ್ಸ್ ಆಫ್ ಸೋಲ್ಸಿಗೆ ಮೆಡಿಟೇಷನ್ಗೆ ಸ್ಫೂರ್ತಿಯಾಗಿ ಅವರು ಉಳಿತಾ ಇರಲಿಲ್ಲ. ಅಂದರೆ ಒಂದು ಡಿವಿಯೇಷನ್ ಆದಾಗ ಅದನ್ನು ಆಕ್ಸೆಪ್ಟ್ ಹೇಗೆ ಮಾಡೋದು ಅನ್ನೋದು ಅದೊಂದು ದೊಡ್ಡ ಪೊಟೆನ್ಷಿಯಲ್ ಹೊಂದಿದೆ. ಬಟ್ ನಾವೇನು ಮಾಡ್ತೀವಿ, ಆ ಡಿವಿಯೇಷನ್ ಆದ ತಕ್ಷಣ ಅವ್ನು ಫೇಲ್ ಆಗೋದಾ, ಎಲ್ಲ ಮುಗಿದೋಯ್ತು, ಅಯ್ಯೋ ಇದು ಮಾಡಬೇಕು ಅಂತಿದ್ದ ನೋಡು ಅದು ಮಾಡಿಬಿಟ್ಟಿದ್ದಾನೆ ಅಂತ ಅವನು ಒಂಥರ ಏನು ಉಪಯೋಗಕ್ಕೆ ಇಲ್ಲ ಅನ್ನೋ ಥರ ಮಾಡ್ತೀವಿ. ಸ್ವಲ್ಪ ಯೋಚನೆ ಮಾಡಿ, ಎಷ್ಟು ಜನ ಏನೋ ಓದಿರ್ತಾರೆ, ಬೇರೆ ಏನೋ ಪ್ರೊಫೆಷನ್ ಮಾಡ್ತಾ ಇರ್ತಾರೆ, ಯಾವುದೋ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಹುಟ್ಟಿರ್ತಾರೆ, ಬೇರೆ ಏನೋ ಕೆರಿಯರ್ನ ಆಫ್ ಮಾಡಿರ್ತಾರೆ, ಬಟ್ ಅವರೆಲ್ಲ ಹ್ಯೂಜ್ ಸಕ್ಸಸ್ ಆಗಿಲ್ವಾ? ಹಾಗಾದರೆ ಈ ಆಕ್ಸೆಪ್ಟೆನ್ಸ್ನ ಎಂಬ್ರೇಸ್ ಮಾಡೋದ್ರಲ್ಲಿ ಎಲ್ಲೋ ಒಂದು ಕಡೆ ದೊಡ್ಡ ನ್ಯೂನ್ಯತೆ ಕ್ರಿಯೇಟ್ ಆಗ್ತಾ ಇದೆ. ಹೌದು, ನಾವು ಒಬ್ರೊಬ್ರು ಚೇಂಜ್ ಆಗಬೇಕು. ನಮ್ಮ ಮನೆಯಲ್ಲೂ ಈ ಆ್ಯಟಿಟ್ಯೂಡ್ ಬದಲಾಗಬೇಕು. ಉದಾಹರಣೆಗೆ ನಾವೊಂದು ಸೋಷಲ್ ಗ್ಯಾದರಿಂಗಲ್ಲಿ ಸೇರಿಕೊಂಡಾಗ ಇಂಡೈರೆಕ್ಟ್ಲಿ ಎಷ್ಟೋ ಸಾರಿ ಕೆಲವರೆಲ್ಲ ಸ್ಟೇಟ್ಮೆಂಟ್ಗಳನ್ನ ಮಾಡಿರೋದು ಕೇಳಿರ್ತೀರಾ. ಅಯ್ಯೋ ನಿನಗಿಷ್ಟು ವಯಸ್ಸಾಯಿತು ಇನ್ನೂ ಮದುವೆ ಆಗಲಿಲ್ವಾ, 3 ವರ್ಷ ಆಯಿತು ಮದುವೆ ಆಗಿ ಮಕ್ಕಳೇ ಆಗಲಿಲ್ವಾ ನಿನಗೆ, ಅದೇನೋ ಬಿಸ್ನೆಸ್ ಮಾಡ್ತೀನಿ ಅಂತ ಹೋದೆ ಅದು ಮುಚ್ಚಿಬಿಟ್ಯಾ, ಈಗೇನೋ ಬೇರೆ ಮಾಡ್ತಾ ಇದೆಯಾ, ನೋಡು ನನ್ನ ಮಗ ಫಾರಿನ್ಗೆ ಹೋಗಿದ್ದಾನೆ, ನೀನು ಇನ್ನೂ ಬೆಂಗಳೂರಲ್ಲೇ ಕೂತಿದ್ಯಾ. ಈ ಥರ ಬೇರೆ ಬೇರೆ ಥರದ ಸ್ಟೇಟ್ಮೆಂಟ್ಗಳನ್ನ ಮಾಡಿ 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 ಅವ್ರನ್ನ ಪುಷ್ ಮಾಡ್ತಾರೆ. ನೀನು ಯಾಕೆ ಇನ್ನೂ ಡಿಪ್ರೆಷನ್ಗೆ ಹೋಗಿಲ್ಲ, ನೀನು ಯಾಕೆ ವರ್ತ್ಲೆಸ್ ಅಂದ್ಕೊಂಡಿಲ್ಲ ಅಂತ, ಅಥವಾ ನಾನು ನಿನ್ಕಿಂತ ಗ್ರೇಟ್ ನೋಡು ಅಂತ ಪ್ರೂವ್ ಮಾಡೋಕ್ಕೆ, ನೋಡಿ ನಾವು ಮನೆ ಕಟ್ಟಿಸಿದ್ವಿ ಅಂತನೋ, ಅಥವಾ ನಿಮ್ಗೇನು ಗೊತ್ತಾಗಬೇಕು, ನಾವು ಈ ಥರ ಇರೋರು ನಿಮ್ಗೆ ಯಾಕೆ ಗೊತ್ತಾಗಬೇಕು ಅಂತನೋ, ಎಲ್ಲೋ ಒಂದು ಕಡೆ ಬೇಕು ಅಂತ ಇಂಟಿಮಿಡೇಟ್ ಮಾಡ್ತಾ ಮಾಡ್ತಾ ಅವ್ರಿಗೊಂದು ಸೈಕಲಾಜಿಕಲ್ ಸ್ಟ್ರೆಸ್ಸನ್ನು ನಾವೇ ನಮ್ಮ ಕಮ್ಯುನಿಟಿಲಿ ಕೊಡ್ತಾ ಇದ್ದೀವೇನೋ ನಾವು ಎಲ್ಲರೂ ಎಚ್ಚೆತ್ಕೊಳ್ಬೇಕಾಗತ್ತೆ. ಇನ್ಫ್ಯಾಕ್ಟ್ ಈ ಒಂದು ವಿಚಾರಗಳನ್ನು ನಾವು ಗಮನಿಸ್ತಾ ಹೋದರೆ ಇನ್ನೊಂದು ಅತ್ಯಂತ ಪ್ರಮುಖವಾದ ವಿಚಾರ ಇದೆ. ಈಗ ಒಬ್ಬ ವ್ಯಕ್ತಿ ಬಂದು ನಾನು ನಿನ್ನೆ ರಾತ್ರಿ ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ, ಇವತ್ತು ನನಗೆ ಯಾವುದೂ ವೈರಸ್ ಅಟ್ಯಾಕ್ ಆಗಲ್ಲ ಅಲ್ವಾ ಅಂದರೆ ನಗ್ತೀವಿ. ಅಯ್ಯೋ, ಇಮ್ಯುನಿಟಿ ಅನ್ನೋದು ಓವರ್ ನೈಟ್ ಬಿಲ್ಡ್ ಆಗುತ್ತಾ? ಅದು ಆ ಥರ ಅಷ್ಟು ಸುಲಭವಾಗಿ ಬಿಲ್ಡ್ ಆಗುವಂಥ ವಿಚಾರ ಅಲ್ಲ. ನೀನು ಕೆಲವು ವರ್ಷಗಳಿಂದ ನಿನ್ನ ಮೈಂಡ್ನ ಕಾಮಾಗಿ ಇಟ್ಕೊಂಡಿರಬೇಕು, ಡಯಟ್ ಮೇಲೆ ಫೋಕಸ್ ಮಾಡಿರಬೇಕು, ಆಗ ನಿನಗೊಂದು ಒಳ್ಳೆ ರೋಗ ನಿರೋಧಕ ಶಕ್ತಿ ಕ್ರಿಯೇಟ್ ಆಗುತ್ತೆ. ಆಗ ನಿನಗೇನಾದರೂ ವೈರಸ್ ಬಂದರೆ, ಡಿಪ್ರೆಷನ್ ಬಂದರೆ ಅದನ್ನು ನಿಯಂತ್ರಣ ಮಾಡ್ಕೊಳ್ಬಹುದು ಅಂತ ಹೇಳ್ಕೊಡ್ತೀವಿ ಅಲ್ವಾ? ಅದೇ ರೀತಿ ನಾವು ಮೈಂಡ್ಗೆ ಇಮ್ಯುನಿಟಿ ಬಿಲ್ಡ್ ಮಾಡೋದ್ರ ಬಗ್ಗೆ ಯಾಕೆ ಜಾಗೃತಿಯನ್ನು ವಹಿಸ್ತಾ ಇಲ್ಲ ಅನ್ನೋದು ವಿಪರೀತವಾದ ವಿಪರ್ಯಾಸ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಒಬ್ಬ ಮನುಷ್ಯ ಇನ್ನೇನು ನಾನು ಸತ್ತೋಗ್ಬೇಕು, ಐ ವಾಂಟ್ ಟು ಗಿವ್ ಅಪ್ ಆನ್ ದಿಸ್ ಅಂತ ಅಂದ್ಕೊಂಡಾಗ ಆ ಒಂದು ನಿಕ್ ಆಫ್ ದ ಮೂಮೆಂಟಲ್ಲಿ ಓಕೆ ನಾನು ಮೈಂಡ್ ಚೇಂಜ್ ಮಾಡಿಬಿಡ್ತೀನಿ, ನೋ ಐ ಶುಡಂಟ್ ಬಿ ಡೂಯಿಂಗ್ ದಿಸ್ ಅನ್ನೋ ನಿರ್ಧಾರ ತೊಗೊಳಕ್ಕೆ ಸಾಧ್ಯ ಆಗುತ್ತಾ? ಆತನ ಮನಸ್ಸು ಎಷ್ಟೋ ವರ್ಷಗಳಿಂದ ಒಂದು ಪ್ರಬುದ್ಧತೆಯನ್ನು ಡೆವಲಪ್ ಮಾಡ್ಕೊಂಡಿರಬೇಕು, ಒಂದು ಸ್ಟ್ರೆಂತನ್ನು ಡೆವಲಪ್ ಮಾಡ್ಕೊಂಡಿರಬೇಕು. ಅದು ಆಧ್ಯಾತ್ಮಿಕ ವಿಚಾರಗಳ ಮೂಲಕ ಇರಬಹುದು, ಅಥವಾ ನಾನು ಆಗಲೇ ಹೇಳಿದಾಗೆ ಅವನ ಕಮ್ಯುನಿಟಿ ಅವನಿಗೊಂದು ಪಾಸಿಟಿವ್ ಥಿಂಕಿಂಗ್ನ ಕೊಟ್ಟು, ಒಂದು ಕಾನ್ಫಿಡೆನ್ಸ್ನ ಕೊಟ್ಟು, ಒಂದು ಮೊರಲ್ ಬೂಸ್ಟಿಂಗ್ ಥರದ ವಿಚಾರಗಳನ್ನು ಪ್ರೋಗ್ರಾಮ್ ಮಾಡೋ ಥರದಿರ್ಬೋದು ಇತ್ಯಾದಿ. ಆ್ಯಂಡ್ ಈ ಇಮ್ಯುನಿಟಿ ಅತ್ಯಂತ ಮುಖ್ಯವಾಗಿ ಬರಬೇಕಾಗಿರೋದು ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ. ಇದೇ ಬಾಲಿವುಡ್ ಆ್ಯಕ್ಟರ್ ಸುಶಾಂತ್ ತಮ್ಮ ಹಳೆ ಇಂಟರ್ವ್ಯೂಲಿ ಇನ್ನೊಂದು ಒಳ್ಳೆ ಮಾತು ಹೇಳ್ತಾರೆ. ನಾನು ಇಂಜಿನಿಯರಿಂಗ್ ಆಪ್ಟ್ ಮಾಡಿದೆ, ಆ ಇಂಜಿನಿಯರಿಂಗ್ ಟೈಮಲ್ಲಿ ನಾನು ಓದಿದ ವಿಚಾರಗಳೆಲ್ಲ ನಾನು ಹೊರಗಡೆ ಬಂದು ಎಷ್ಟೋ ವರ್ಷ ಆದಮೇಲೆ ನೋಡಿದಾಗ ಎಲ್ಲ ಔಟ್ಡೇಟ್ ಆಗೋಗಿತ್ತು. ಫಾರ್ ಎಕ್ಸಾಂಪಲ್, ಇವತ್ತು ನಾವು ನಮ್ಮ ಮಕ್ಕಳಿಗೆ ಏನೆಲ್ಲ ಸಬ್ಜೆಕ್ಟ್ಸ್ ಹೇಳ್ಕೊಡ್ತೀವಿ, ಕೋಡ್ಸ್ ಹೇಳ್ಕೊಡ್ತೀವಿ, ಅದು ಒಂದು 10 ವರ್ಷ ಅಥವಾ ಒಂದು 20 ವರ್ಷ ಆದಮೇಲೆ ಎಲ್ಲ ಔಟ್ಡೇಟ್ ಆಗೋಗುತ್ತೆ. ಆ ಟೆಕ್ನಾಲಜಿ ಯಾವುದು ನಾವು ಯೂಸ್ ಮಾಡ್ತಾನೆ ಇರಲ್ಲ. ಸೊ ಮುಂದೆ ಔಟ್ಡೇಟ್ ಆಗುತ್ತೆ ಅನ್ನೋ ಗೊತ್ತಿರೋ ಸಬ್ಜೆಕ್ಟ್ಸನ್ನು ಅಷ್ಟೊಂದು ಪ್ರೆಷರ್ ಕೊಟ್ಟು ಹೇಳ್ಕೊಡೋ ನಾವು ಪ್ರತಿ ಹಂತದಲ್ಲೂ, ಪ್ರತಿ ಚಾಲೆಂಜಲ್ಲೂ, ಜೀವನದ ಪ್ರತಿ ಟ್ವಿಸ್ಟಲ್ಲೂ ಅತ್ಯಂತ ಮುಖ್ಯವಾಗಿ ಉಪಯೋಗಕ್ಕೆ ಬರೋ ಮನಸ್ಸಿನ ಬಗ್ಗೆ, ಭಾವನೆಯ ಬಗ್ಗೆ, ಚಾಲೆಂಜಸ್ನ ಫೇಸ್ ಮಾಡೋದ್ರ ಬಗ್ಗೆ ಯಾಕೆ ಹೇಳ್ಕೊಡ್ತಾ ಇಲ್ಲ? ಈ ಸಬ್ಜೆಕ್ಟ್ಸ್ ಯಾಕೆ ಇಂಪಾರ್ಟೆಂಟ್ ಆಗಿಲ್ಲ ಅನ್ನೋ ಪ್ರಶ್ನೆ ಹಾಗೆ ಉಳಿದ್ಬಿಟ್ಟಿದೆ. ನಾನು ಈ ಒಂದು ಮಾಧ್ಯಮದ ಮೂಲಕ ನಮ್ಮ ಎಜುಕೇಷನ್ ಸಿಸ್ಟಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪ್ಲೀಸ್ ನೀವು ಏನೆಲ್ಲ ಸಬ್ಜೆಕ್ಟ್ಸ್ ಪ್ರತಿ ವರ್ಷ ಹೊಸದಾಗಿ ಇನ್ಕ್ಲೂಡ್ ಮಾಡ್ತಾ ಇದ್ದೀರಾ, ಯಾಕೆ ಮನಸ್ಸಿನ ಬಗ್ಗೆ ಒಂದು ಸಬ್ಜೆಕ್ಟ್ಸ್ ಹೇಳಬಾರ್ದು? ಆ ಮಗು ಕ್ರಿಟಿಕಲ್ ಸ್ಟೇಜ್ಗೆ ಹೋಗಬೇಕಾದ್ರೆ ನನಗೆ ಕಾಲು ಎಳೆಯೋರು ಇರ್ತಾರೆ, ಕ್ರಿಟಿಸೈಸ್ ಮಾಡೋರು ಇರ್ತಾರೆ, ಅಥವಾ ಡಿವಿಯೇಟ್ ಮಾಡೋರು ಇರ್ತಾರೆ, ಡಿಮೋಟಿವೇಟ್ ಮಾಡೋರು ಇರ್ತಾರೆ, ಬೇಕು ಅಂತ ತೊಂದರೆ ಕೊಡೋರು ಇರ್ತಾರೆ, ಅಥವಾ ನಾನೇ ಒಂದು ಕಡೆ ಫೇಲ್ ಆಗ್ಬೋದು. ಇದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡೋದು, ಇದನ್ನು ಓವರ್ ಪವರ್ ಮಾಡೋದು ಹೇಗೆ, ಕಾನ್ಫಿಡೆನ್ಸನ್ನು ಮತ್ತೆ ಗ್ಯಾದರ್ ಮಾಡಿಕೊಂಡು ಒಂದು ಓರಿಯೆಂಟೇಷನಲ್ಲಿ ಖುಷಿಯಲ್ಲಿ ಮುಂದಕ್ಕೆ ಹೋಗೋದು ಹೇಗೆ ಅನ್ನೋದ್ರ ಬಗ್ಗೆ ಯಾಕೇನು ಸಬ್ಜೆಕ್ಟ್ಸ್ ಇಲ್ಲ? ಪ್ಲೀಸ್ ಮೈಂಡ್ ಬಗ್ಗೆ, ಇಮೋಷನ್ಸ್ ಬಗ್ಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಎಜುಕೇಷನಲ್ಲಿ ಇನ್ಕಾರ್ಪೊರೇಟ್ ಮಾಡಿ. ದಟ್ ಈಸ್ ದ ಬಿಗ್ಗೆಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇನ್ಫ್ಯಾಕ್ಟ್ ನನಗೆ ಇನ್ನೊಂದು ರಿಕ್ವೆಸ್ಟ್ ಇದೆ.
ನಮ್ಮ ಈ ಬೇರೆ ಬೇರೆ ಫೆಟರ್ನಿಟಿ ಅಂದರೆ ಅದು ಸಿನಿಮಾ ಇರಬಹುದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರಬಹುದು, ಅಥವಾ ಯಾವುದಾದ್ರೂ ತಗೊಳ್ಳಿ, ಎಲ್ಲಿ ಡಿಪ್ರೆಷನ್ ಇಲ್ಲ, ಎಲ್ಲಿ ಜುಗುಪ್ಸೆಗೆ ಒಳಗಾಗಿ ಸೂಸೈಡ್ ಆಗೋರಿಲ್ಲ. ಯಾಕೆ ಈ ಒಂದು ಸಿನಿಮಾ ಫೆಟರ್ನಿಟಿ ಬಗ್ಗೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು, ಈ ವಿಷಯದ ಬಗ್ಗೆ ಮಾತಾಡೋಕೆ ರಿಕ್ವೆಸ್ಟ್ ಮಾಡಬೇಕು ಅಂದರೆ ಅವ್ರಿಗೊಂದು ಕರಿಸ್ಮಾ ಇದೆ, ಒಂದು ಆರ ಇದೆ. ಅವ್ರು ಹೇಳೋದನ್ನು ಜನ ತುಂಬ ಬೇಗ ನಂಬ್ತಾರೆ, ಗ್ರಾಸ್ಪ್ ಮಾಡ್ತಾರೆ, ತುಂಬ ಮುಗ್ಧರಾಗಿ ಹೌದು ಅದು ನಿಜ ಅಂತ ಅಂದ್ಕೊಳ್ತಾರೆ. ಈಗ ಒಂದು ಸಿನಿಮಾ ಆ್ಯಕ್ಟರ್ ಅವ್ರ ಸಿನಿಮಾ ಬಗ್ಗೆ ಪ್ರಮೋಟ್ ಮಾಡೋದ್ರ ಬಗ್ಗೆ ಮಾತಾಡ್ತಾರೆ, ಇನ್ನೊಂದು ಮಾತಾಡ್ತಾರೆ. ಬಟ್ ಯಾಕೆ ನೀವೆಲ್ಲ ಮುಂದೆ ಬಂದು ಮನಸ್ಸಿನ ಬಗ್ಗೆ ಮಾತಾಡಬಾರ್ದು, ಮೆಡಿಟೇಷನ್ ಬಗ್ಗೆ ಮಾತಾಡಬಾರ್ದು? ನೀವು ನಿಮ್ಮ ಜೀವನದಲ್ಲಿ ಕಷ್ಟಪಟ್ಟಾಗ ಯಾವ ಥರ ಕರೇಜ್ ಗ್ಯಾದರ್ ಮಾಡ್ಕೊಂಡ್ರಿ, ನಿಮ್ಗೆ ಯಾರೋ ಕಾಲು ಎಳೆದಾಗ ಅದನ್ನು ಮೀರಿ ನೀವು ಮುಂದಕ್ಕೆ ಹೇಗೆ ನಿಂತ್ರಿ, ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ದೆ ನೀವು ಹೇಗೆ ಒಂದು ರಿಲ್ಯಾಕ್ಸ್ ಸ್ಟೇಟ್ ಆಫ್ ಮೈಂಡಲ್ಲಿ ನೀವು ನಿಮ್ಮ ಗೋಲ್ ಕಡೆ ಮುಂದಕ್ಕೆ ಹೋದ್ರಿ, ಇದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಪ್ಲೀಸ್, ಐ ಥಿಂಕ್ ಯು ಶುಡ್ ಆಲ್ ಸ್ಟಾರ್ಟ್ ಟಾಕಿಂಗ್. ನಾವೆಲ್ಲರೂ ನಮ್ಮ ಒಂದು ಪ್ರೊಫೆಷನಲ್ಲಿ ಒಂದೊಂದು ಕಮ್ಯುನಿಟಿ, ಒಂದೊಂದು ಸಂಘ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಹೌಸ್ ವೈಫ್ಸ್ ಎಷ್ಟು ಜನ, ಇನ್ಫ್ಯಾಕ್ಟ್ ಜಾಸ್ತಿ ಅವರೇ ಬರೋದು, ಎಷ್ಟು ಜನ ಒಳಗಾಗ್ತಾರೆ. ಯಾಕಂದರೆ ಅವ್ರ ಮನೇಲಿ ನಿನಗೇನೋ ಪ್ರಾಬ್ಲಮ್ ಇದೆ, ಮೈಂಡಿಗೆ ಏನು ಪ್ರಾಬ್ಲಮ್ ಇದೆ, ನಿನಗೆಲ್ಲ ತಂದಾಗ್ತಾ ಇಲ್ವಾ, ನಿನಗೇನು ಪ್ರಾಬ್ಲಮ್ಮು, ನಾವೆಲ್ಲ ಸರಿ ಇಲ್ವಾ ಅಂತ ಅವ್ರನ್ನ ತುಂಬ ಒಂಥರ ಏನು ಯೂಸ್ಗೆ ಇಲ್ಲ ಅನ್ನೋ ಥರ ಅವ್ರನ್ನ ಟ್ರೀಟ್ ಮಾಡ್ತಾರೆ. ಸೊ ನಾವೆಲ್ಲರೂ ಒಂದೊಂದು ಕಮ್ಯುನಿಟಿ ಕಟ್ಕೊಂಡು ಅವ್ರಿಗೆ ಏನು ವಿಚಾರಗಳು ಇಂಪಾರ್ಟೆಂಟ್ ಇದೆ, ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳೋಕ್ಕೆ ಮೆಡಿಟೇಷನ್ ಪ್ರಾಕ್ಟೀಸಸ್ಸು ಅಥವಾ ವಿಚಾರಗಳನ್ನು ವಿಮರ್ಶೆ ಮಾಡೋದನ್ನು ಯಾಕೆ ಕ್ರಿಯೇಟ್ ಮಾಡಬಾರ್ದು? ದಿಸ್ ಈಸ್ ದ ನೀಡ್ ಆಫ್ ದಿ ಆರ್. ವಿ ಮಸ್ಟ್ ಆಲ್ ಅಂಡರ್ಸ್ಟ್ಯಾಂಡ್. ಇನ್ಫ್ಯಾಕ್ಟ್ ಬಿಸ್ನೆಸ್ ಮೆನ್ನ ತಗೊಳ್ಳಿ, ಪ್ರತಿದಿನ ಎಷ್ಟು ಕಲೆಕ್ಷನ್ ಆಗಿದೆ ಅಂತ ನೋಡ್ತಾ ನೋಡ್ತಾ ಅವ್ನ ಪ್ಯಾನಿಕ್ ದಿನೇ ದಿನೇ ಜಾಸ್ತಿ ಆಗ್ತಾ ಇರುತ್ತೆ. ಅಯ್ಯೋ ನಾನು ಲೋನ್ ತೊಗೊಂಡಿದ್ದೀನಿ, ನಾನು ಬಾಡಿಗೆ ಕಟ್ಟಬೇಕು, ಅಯ್ಯೋ ಇವತ್ತು ಇಷ್ಟೇ ಜನ ಬಂದಿದ್ದ, ಈ ಥರ ಒಂದು ಅಂಡರ್ಲೈಯಿಂಗ್ ಸ್ಟ್ರೆಸ್ಸನ್ನು ಡೆವಲಪ್ ಮಾಡ್ಕೊಳ್ತಾ ಮುಂದೆ ಯಾವತ್ತೋ ಒಂದಿನ ಕ್ರಿಟಿಕಲ್ ಸ್ಟೇಜಲ್ಲಿ ಅವ್ನು ಗಿವ್ ಅಪ್ ಮಾಡಿಬಿಡ್ತಾನೆ. ಸೊ ಬ್ಯಾಕ್ಗ್ರೌಂಡ್ನ ನೋಡಿದೆ, ಹಿಂದೆ ಏನಾಗಿದೆ ಅಥವಾ ನಾವೆಲ್ಲ ಹೇಗೆ ಕಾಂಟ್ರಿಬ್ಯೂಟ್ ಮಾಡಿದ್ದೀವಿ ನೋಡಿದೆ, ಅವನೇ ಸರಿ ಹೋಗಬೇಕಾಗಿತ್ತು ಅಂತ ಅಂದ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ನಾವೆಲ್ಲರೂ ಯೋಚನೆ ಮಾಡಲೇಬೇಕು ಅಲ್ವಾ? ಇನ್ಫ್ಯಾಕ್ಟ್ ನಾನು ಇದ್ರ ಬಗ್ಗೆ ತುಂಬ ರೀತಿ ಮಾತಾಡ್ತಾ ಹೋಗ್ಬೋದು, ಸಾಕಷ್ಟು ಇದ್ರ ಬಗ್ಗೆ ವಿಚಾರಗಳನ್ನು ಹೇಳ್ತಾ ಹೋಗ್ಬೋದು. ಯಾಕಂದರೆ ಡಿಪ್ರೆಷನ್ಗೆ ಹೋಗೋರೆಲ್ಲ ಕೇವಲ ಇದೇ ಕಾರಣಕ್ಕೆ ಹೋಗ್ತಾರೆ ಅಂತ ಹೇಳೋದು ತಪ್ಪು. ಹಲವಾರು ಕಾರಣಗಳಿದೆ. ಕೆಲವು ಸತಿ ಕಾಯಿಲೆಯಿಂದ ಓವರ್ಕಮ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಜುಗುಪ್ಸೆ ಬರುತ್ತೆ, ಕೆಲವು ಸತಿ ಬಡತನದಿಂದ ಬರುತ್ತೆ, ಕೆಲವು ಸತಿ ರಿಲೇಷನ್ಶಿಪ್ ಬ್ರೇಕ್ ಆಗಿ ಬರುತ್ತೆ. ಸೊ ದೆರ್ ಆರ್ ಎನ್ ನಂಬರ್ ಆಫ್ ರೀಸನ್ಸ್. ಮನುಷ್ಯನ ಮನಸ್ಸು ಇದಕ್ಕೆ ಜುಗುಪ್ಸೆಗೊಳಗಾಗಿದೆ ಅಂತ ಯಾರೂ ಎಕ್ಸಾಕ್ಟಾಗಿ ಸಿಂಗಲ್ ಪಾಯಿಂಟೆಡ್ ರೀಸನ್ ಕೊಡೋಕ್ಕಾಗಲ್ಲ. ಆದರೆ ನಾನು ಇವತ್ತಿನ ಒಂದು ಚರ್ಚೆಯಲ್ಲಿ ಒಂದಷ್ಟು ಟಿಪ್ಸ್, ಒಂದಷ್ಟು ಟೇಕ್ಅವೇಸ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಇದರಿಂದ ಕೇವಲ ಗಟ್ಟಿ ಮನಸ್ಸಿರೋ ನಾವು ನೀವು ಅಷ್ಟೇ ಅಲ್ಲ, ವೀಕ್ ಮೈಂಡೆಡ್ ಆಗಿರೋ ಸುಶಾಂತ್ ಅಂತ ಅವ್ರಿಗೆ ಏನಾದರೂ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಫಸ್ಟ್ ಥಿಂಗ್ ಇಸ್, ಜೀವನದ ಚಿಕ್ಕ ಪುಟ್ಟ ಖುಷಿಗಳಲ್ಲಿ ಅಥವಾ ವಿಚಾರಗಳಲ್ಲಿ ಆ ಆಂತರಿಕ ಖುಷಿಯನ್ನು ಪಡ್ಕೊಳ್ಳೋದನ್ನು ನಾವು ರೂಢಿಸ್ಕೊಳ್ಬೇಕು. ನನಗೇನೋ ದೊಡ್ಡದೇನೋ ಸಿಕ್ಕಿದ ಮೇಲೇ ನಾನು ಖುಷಿಯಾಗಿರ್ತೀನಿ ಅಂತ ನೀವು ಖುಷಿಯನ್ನೇ ಪೋಸ್ಟ್ಪೋನ್ ಮಾಡಿದ್ರೆ, ಆ ದೊಡ್ಡದೇನೋ ಆಗಿರೋದು ಸಿಕ್ಕಿದ್ರು ಆಮೇಲೆ ಓವರ್ ನೈಟ್ ನೀವು ಖುಷಿಯಾಗಿರೋದನ್ನು ಮೈಂಡಿಗೆ ಟ್ರೈನ್ ಮಾಡೋಕ್ಕಾಗಲ್ಲ. ಸೊ ಲರ್ನ್ ಟು ಬಿ ಹ್ಯಾಪಿ ಇನ್ ಸಿಂಪಲ್ ಬ್ಯೂಟಿಫುಲ್ ಥಿಂಗ್ಸ್ ಆಫ್ ಲೈಫ್. ಎರಡನೇ ಮೋಸ್ಟ್ ಇಂಪಾರ್ಟೆಂಟ್ ವಿಚಾರ, ನಿಮ್ಮ ಲೈಫ್ ಪರ್ಪಸ್ ನಿಮ್ಮ ಆಂತರಿಕ ಕಂಪ್ಯಾಷನ್ ಅಥವಾ ಒಂದು ಆಂತರಿಕ ಖುಷಿ ಮೇಲೆ ಡಿಪೆಂಡ್ ಆಗಿರಬೇಕು ಹೊರತು ಕಂಪ್ಯಾರಿಸನ್ ಮೇಲಲ್ಲ. ಅಂದರೆ ಪಕ್ಕದ ಮನೆಯವ್ರು ಅದೇನೋ ಗಾಡಿ ತೊಗೊಂಡ್ಬಿಟ್ರು, ಎದುರುಗಡೆ ಮನೆಯವ್ರು ಆಲ್ರೆಡಿ ಮದುವೆ ಆಗಿಬಿಟ್ರು, ನನ್ನ ಕಸಿನ್ ಅಷ್ಟು ಬೇಗ ಆಲ್ರೆಡಿ ಫಾರಿನ್ ಹೊಟ್ಟೋದ, ನನ್ನ ರಿಲೇಟಿವ್ ಅಷ್ಟೊಂದು ಸಂಬಳ ಬರ್ತಾ ಇದೆ, ನನಗೆ ಇನ್ನೂ ಬಂದಿಲ್ಲ, ಈ ಥರ ಬೇರೆಯವ್ರ ಜೊತೆ ಒಂದು ಸ್ಕೇಲ್ ಹಿಡ್ಕೊಂಡು ಕಂಪೇರ್ ಮಾಡ್ಕೊಂಡು ನಿಮ್ಮ ಜೀವನದ ಗುರಿಯನ್ನು ಹುಡ್ಕೊಳ್ಳೋದಿಲ್ಲ. ನಿಮಗೆ ಆಂತರಿಕ ಖುಷಿ ಕೊಡೋದು ನಿಮ್ಮ ಜೀವನದ ಗುರಿ. ಒಂದು 10 ಗಿಡಗಳನ್ನು ನೆಟ್ಟು ಎನ್ವೈರ್ಮೆಂಟ್ಗೆ ಒಳ್ಳೇದು ಮಾಡೋದಿರಬಹುದು, ಅಥವಾ ಏನೋ ಒಂದು ಪ್ರಾಣಿಗಳಿಗೆ ಸಹಾಯ ಮಾಡೋದಿರಬಹುದು, ಅಥವಾ ಯಾರೋ ವೃದ್ಧರಿಗೆ ಸಹಾಯ ಮಾಡೋದಿರ್ಬೋದು. ನಿಮ್ಮ ಗುರಿಯನ್ನು ನೀವೊಂದು ಎಕ್ಸ್ಕ್ಲೂಸಿವ್ ಪೀಸ್ ಆಗಿರೋದ್ರಿಂದ ನೀವೇ ಕಂಡಿಟ್ಕೊಳ್ಬೇಕು ಹೊರತು ಕಂಪೇರ್ ಮಾಡಿಕೊಂಡು ನೋಡ್ಕೊಳ್ಳೋ ವಿಚಾರ ಅದು ಖಂಡಿತವಾಗಿಯೂ ಅಲ್ಲ. ಇನ್ನು ಮೂರನೇದು, ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ದಯವಿಟ್ಟು ಮೆಂಟಲ್ ಇಮ್ಯುನಿಟಿಗೆ ನಾವೆಲ್ಲರೂ ಇಂಪಾರ್ಟೆನ್ಸ್ ಕೊಡೋಣ, ಮೆಡಿಟೇಷನ್ಗೆ ಇಂಪಾರ್ಟೆನ್ಸ್ ಕೊಡೋಣ. ನಾವೆಲ್ಲರೂ ಒಂದು ಪವರ್ ಟೈಮ್ ಅಂತ ಎತ್ತಿಟ್ಕೊಳ್ಬೇಕು, ಮೀ ಟೈಮ್ ಅಂತ ನಮಗೆ ಅಂತ ಒಂದಷ್ಟು ಸಮಯವನ್ನು ಪ್ರತಿನಿತ್ಯ ಎತ್ತಿಟ್ಕೊಳ್ಬೇಕು. ನೀವು ಅತ್ಯಂತ ಸಕ್ಸಸ್ಫುಲ್ ಆದ ಯಾವುದೇ ವ್ಯಕ್ತಿಯ ಆಟೋಬಯೋಗ್ರಫಿನ ಓದಿ, ಇಂಟರ್ವ್ಯೂ ನೋಡಿ, ಅವರು ಸಮಾಜವನ್ನು ಫೇಸ್ ಮಾಡೋಕ್ಕಿಂತ ಮುಂಚೆ ತನಗೆ ಅಂತ ಒಂದಷ್ಟು ಟೈಮ್ ಕೊಟ್ಕೊಳ್ತಾರೆ. ಅದರಲ್ಲಿ ತನ್ನ ಮೈಂಡ್ ಪ್ರೋಗ್ರಾಮ್ ಮಾಡ್ಕೊಳ್ತಾರೆ, ಏನೇನು ಬೇಡದೇ ಇರೋದಿದೆಯೋ ಅದನ್ನು ರಿಲೀಸ್ ಮಾಡ್ತಾರೆ. ಮೆಡಿಟೇಷನಿಂದ ದಿ ಗ್ಯಾದರ್ ಇನ್ನರ್ ಪವರ್, ಆಂತರಿಕವಾಗಿ ಆ ಶಕ್ತಿಯನ್ನು ಅವರು ಸಂಪಾದನೆ ಮಾಡಿಕೊಂಡು ಏನು ವೇಸ್ಟ್ ಇದೆಯೋ, ಜಂಕ್ ಇದೆಯೋ, ಏರುಪೇರು ಇದೆಯೋ, ಸ್ಟ್ರೆಸ್ ಇದೆಯೋ, ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ಬೋದು ಅನ್ನೋ ಪ್ರಿಪ್ರೇಷನ್ ಮಾಡ್ಕೊಳ್ತಾರೆ. ಸೊ ಮೆಂಟಲ್ ಇಮ್ಯುನಿಟಿಗೆ, ಮೆಡಿಟೇಷನ್ಗೆ ನಾವು ಎಲ್ಲರೂ ಇಂಪಾರ್ಟೆನ್ಸ್ ಕೊಡಲೇಬೇಕು.
ಇನ್ನು ನೆಕ್ಸ್ಟ್ ನಮ್ಮ ಬಿಹೇವಿಯರ್, ನಾವು ಯಾವ ರೀತಿ ನಡ್ಕೊಳ್ತೀವಿ, ಸಮಾಜದಲ್ಲಿ ಇನ್ನೊಬ್ರ ಹತ್ರ ಯಾವ ಥರ ಮಾತಾಡ್ತಾ ಇದ್ದೀವಿ, ಅಥವಾ ಬೇರೆಯವ್ರಿಗೆ ಬೇಕು ಅಂತ ಇಂಟಿಮಿಡೇಟ್ ಮಾಡ್ತಿದ್ದೀವ, ನಮಗೆ ಗೊತ್ತಿಲ್ಲದೆ ಅವ್ರನ್ನ ನೀನು ವರ್ತ್ಲೆಸ್ ಅನ್ನೋ ಥರ ಮಾಡೋ ಥರ ಒಂದು ಪ್ರಚೋದನೆಯನ್ನು ಕೊಡ್ತಾ ಇದ್ದೀವ, ಇದ್ರ ಬಗ್ಗೆ ನಾವು ಖಂಡಿತವಾಗಿಯೂ ನಮ್ಮನ್ನು ನಾವು ಮಾನಿಟರ್ ಮಾಡ್ಕೊಳ್ತಾ ಹೋಗಬೇಕು. ಆ್ಯಂಡ್ ದ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಫ್ ಕೋರ್ಸ್ ಇಸ್, ದಯವಿಟ್ಟು ಬೇಜಾರು ಅಥವಾ ಮಾನಸಿಕ ಒತ್ತಡ ಖಿನ್ನತೆಯಲ್ಲಿರೋರು ಹೆಲ್ಪ್ ಕೇಳೋಕ್ಕೆ ಮುಜುಗರ ಮಾಡ್ಕೊಳ್ಬೇಡಿ. ನಿಮಗೆ ಮಾನಸಿಕವಾಗಿ ಒತ್ತಡ ಇದೆ ಅಥವಾ ಮೈಂಡಲ್ಲಿ ಏನೋ ನೆಗೆಟಿವಿಟಿ ಇದೆ ಅಂದ ತಕ್ಷಣ ನೀವು ಹುಚ್ಚರಾಗ್ಬಿಟ್ಟಿದ್ದೀರಿ ಅಂತ ಅಲ್ಲ. ನೀವು ಮಾನಸಿಕವಾಗಿ ಕಿರಿಕಿರಿಗೆ ಒಳಗಾದರೆ ಖಂಡಿತವಾಗಿಯೂ ನೀವು ನಿಮ್ಮ ಮನೆಯವ್ರಿಗೆ ತಿಳಿ ಹೇಳಿ, ಇಲ್ಲ ಐ ನೀಡ್ ಹೆಲ್ಪ್ ಅಂತ. ಅನ್ಫಾರ್ಚುನೇಟ್ಲಿ ಪ್ರಾಬ್ಲಮ್ ಏನು ಅಂದರೆ, ಒಂದು ಮೂಳೆ ಮುರಿದೋದ್ರೆ ಅದನ್ನು ತೋರಿಸ್ಬೋದು, ಅಥವಾ ಒಂದಷ್ಟು ರಕ್ತ ಏನೋ ಬರ್ತಾ ಇದ್ರೆ ತೋರಿಸಿ ಪ್ರೂವ್ ಮಾಡ್ಬೋದು. ಬಟ್ ಆಂತರಿಕವಾಗಿ ಏನೋ ಕಿರಿಕಿರಿ ಆಗ್ತಾ ಇದ್ರೆ ಅದು ಕಣ್ಣಿಗೆ ಕಾಣಿಸ್ದೇ ಇರೋದ್ರಿಂದ ಯಾರೂ ನಂಬೋಲ್ಲ. ನನಗಾಗದೇ ಇರೋದು ನಿನಗೆ ಹೆಂಗಾಯ್ತು ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ. ಆದರೆ ನೀವು ನಿಮಗೋಸ್ಕರ ನಿಂತ್ಕೊಳ್ಬೇಕು. ನೋ, ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ಮೀ, ನನಗೆ ಸಹಾಯ ಬೇಕು ಅಂತ ಯು ಹ್ಯಾವ್ ಟು ಗಿವ್ ದಟ್ ಕಾಲ್. ಆ್ಯಂಡ್ ನಾನು ಇದನ್ನು ಕೋಟಿಂದ ಶುರು ಮಾಡಿದ್ದೆ, ಕೋಟಿಂದನೇ ಎಂಡ್ ಮಾಡ್ತೀನಿ. ಅಕಸ್ಮಾತ್ ನೀವು ತಯಾರಿ ಮಾಡ್ಕೊಳ್ಳೋಕೆ ನಿಮ್ಮ ಬೆವರನ್ನ ಸುರಿಸಲಿಲ್ಲ ಅಂದರೆ ಜೀವನ ಅನ್ನೋ ಯುದ್ಧದಲ್ಲಿ ರಕ್ತ ಸುರಿಸ್ಬೇಕಾಗುತ್ತೆ. ಹೌದು, ಇಫ್ ಯು ಡೋಂಟ್ ಸ್ವೆಟ್ ಎನಫ್ ಇನ್ ಟ್ರೈನಿಂಗ್ ಯು ವಿಲ್ ಬ್ಲೀಡ್ ಇನ್ ದ ವಾರ್ ಆಫ್ ಲೈಫ್ ಅಂತ ಹೇಳ್ತಾರೆ. ಆದ್ದರಿಂದ ನಿಮ್ಮನ್ನು ನೀವು ಮಾನಸಿಕವಾಗಿ ತಯಾರು ಮಾಡ್ಕೊಳ್ಳಿ. ಅದೊಂದು ಚಿಕ್ಕ ಧನಾತ್ಮಕ ಆಲೋಚನೆಯಿಂದ ಹಿಡ್ಕೊಂಡು ಪ್ರಮುಖವಾದ ಧ್ಯಾನ ಅನ್ನುವಂಥ ಒಂದು ರೂಢಿವರೆಗೂ ಏನು ಬೇಕಾದ್ರೂ ಆಗಿರಬಹುದು. ಸ್ನೇಹಿತರೆ, ಯೂಶಲಿ ನಾನು ಹೇಳ್ತಾ ಇರ್ತೀನಿ, ಈ ವಿಡಿಯೋ ಇನ್ನೊಬ್ಬರಿಗೆ ಉಪಯೋಗ ಆಗತ್ತೆ ನಿಮ್ಮವ್ರಿಗೆ ಅಂತಾದರೆ ಶೇರ್ ಮಾಡಿ ಅಂತ. ಆದರೆ ಇವತ್ತು ಕೇಳ್ಕೊಳ್ತಾ ಇದ್ದೀನಿ, ಎಲ್ಲರೂ ನಾವು ಈ ಇನ್ಫಾರ್ಮೇಷನ್ ಶೇರ್ ಮಾಡಬೇಕು. ಯಾಕಂದರೆ ಯಾರು ಸುಶಾಂತರ ಆಂತರಿಕವಾಗಿ ಖಿನ್ನತೆಗೆ ಒಳಗಾಗಿದ್ದಾರೋ ನಮಗೆ ಗೊತ್ತಿಲ್ಲ, ಅಥವಾ ಯಾರು ಇನ್ನೊಬ್ಬರಿಗೆ ಬೇಕು ಅಂತ ಖಿನ್ನತೆಗೆ ಒಳಗಾಗೋ ಥರ ಪ್ರಚೋದನೆ ಮಾಡ್ತಾ ಇದ್ದಾರೋ ಅದು ಗೊತ್ತಿಲ್ಲ, ಅಥವಾ ಯಾರು ತಮ್ಮ ಮನೆಯಲ್ಲೇ ಸರಿಯಾದ ಒಂದು ಬೆಳವಣಿಗೆನ ಕೊಡದೆ ಆ ಮಗುನ ಸೂಕ್ಷ್ಮ ಮಾಡಿಬಿಡ್ತಾ ಇದ್ದಾರೋ ಅದು ನಮಗೆ ಗೊತ್ತಿಲ್ಲ. ಅದರಿಂದ ಈ ಇನ್ಫಾರ್ಮೇಷನ್ ಬೇಸಿಕಲಿ ನಮ್ಗೆ ಎಲ್ರಿಗೂ ಬೇಕು. ಅದರಿಂದ ಪ್ಲೀಸ್ ಎಲ್ಲರ ಜೊತೆಲೂ ಇದನ್ನು ಶೇರ್ ಮಾಡಿ. ಮುಂದಿನ ವಾರ ಇನ್ನೊಂದು ಔಷಧರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಧ್ಯಾನ ಮಾಡಿ ನಿಮ್ಮ ದೇಹದ ಥರ ನಿಮ್ಮ ಮನಸ್ಸನ್ನು ಆರೋಗ್ಯಕರವಾಗಿ ಇಟ್ಕೊಳ್ಳೋದ್ರ ಕಡೆ ಅಟ್ ಮೋಸ್ಟ್ ಇಂಪಾರ್ಟೆನ್ಸ್ ಕೊಡಿ. ನಮಸ್ಕಾರ, ಮತ್ತೆ ಸಿಗ್ತೀನಿ.